ಹಲೋ ಹಾಯ್ ನಮಸ್ಕಾರ. ಇವತ್ತು ನಾವು ಎಲೆಕ್ಟ್ರಿಸಿಟಿ ಅನ್ನೋ ಚಾಪ್ಟರ್ 10th ಸ್ಟ್ಯಾಂಡರ್ಡ್ ಕಲಿಯೋಣ. ಈ ಚಾಪ್ಟರಲ್ಲಿ ನೀವು ಫಸ್ಟ್ ತಿಳ್ಕೊಬೇಕಾಗಿರೋದು ಏನು ಅಂದರೆ ಎಲೆಕ್ಟ್ರಿಸಿಟಿ ಅಂದರೆ ಎಲೆಕ್ಟ್ರಿಸಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಹ್ಯೂಮನ್ ಲೈಫಲ್ಲಿ ಅಲ್ವಾ. ನೀವು ಬೆಳಗ್ಗೆ ಎದ್ದು ಶುರು ಆಗೋ ದಿನಾನೇ ಎಲೆಕ್ಟ್ರಿಸಿಟಿ ಅಂತ ಇರುತ್ತೆ, ರಾತ್ರಿ ಮಲಗೋವರೆಗೂ ಎಲೆಕ್ಟ್ರಿಸಿಟಿನೇ ಇರುತ್ತೆ, ಆಮೇಲೆ ಎಲೆಕ್ಟ್ರಿಸಿಟಿನೇ ಇರುತ್ತೆ. ಫ್ಯಾನ್ ಇಲ್ಲ ಅಂದರೆ ಯಾರು ಕೈಲೂ ಮಲ್ಕೋಕ್ಕಾಗಲ್ಲ, ಇಟ್ಸ್ ಅನ್ ಎಲೆಕ್ಟ್ರಿಸಿಟಿ. ಸೊ ಈ ಎಲೆಕ್ಟ್ರಿಸಿಟಿ ಅನ್ನೋದು ನಮ್ಮ ಲೈಫಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಥಿಂಗ್ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಈ ಎಲೆಕ್ಟ್ರಿಸಿಟಿ ಬಗ್ಗೆ ನೀವು ತಿಳ್ಕೊಬೇಕಲ್ವಾ, ಅದು ಹೆಂಗೆ ಫ್ಲೋ ಆಗುತ್ತೆ, ಅದನ್ನು ನಾನು ಹೆಂಗೆ ತಡಿಬೋದು. ಈ ಎಲೆಕ್ಟ್ರಿಸಿಟಿ ನಮ್ಮ ಲೈಫಲ್ಲಿ ಮಾತ್ರ ಇರುತ್ತಾ? ಇಲ್ಲ, ಮಿಷನರಿಯಲ್ಲಿರುತ್ತೆ, ಫ್ಯಾಕ್ಟ್ರಿಗಳು ರನ್ ಆಗೋದು ಎಲೆಕ್ಟ್ರಿಸಿಟಿ, ಕಂಪ್ಯೂಟರ್ಸ್ ಓಡೋದು ಎಲೆಕ್ಟ್ರಿಸಿಟಿ. ಅಂದರೆ ಥಿಂಕ್ ಮಾಡಿ, ಇವಾಗ ಬರ್ತಿರೋಂಥ ಎಲೆಕ್ಟ್ರಿಕ್ ಗಾಡಿ ಕೂಡ ನೀವು ಬ್ಯಾಟ್ರಿನ ರೀಚಾರ್ಜ್ ಮಾಡಬೇಕು ಅಂದರೆ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ. ಸೊ ಎಲೆಕ್ಟ್ರಿಸಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿ ಹೋಗ್ಬಿಟ್ಟಿದೆ. ಆದರೆ ಇವಾಗ ನೀವು ಕಲಿಬೇಕಾಗಿರೋದೇನು ಅಂದರೆ ಈ ಎಲೆಕ್ಟ್ರಿಸಿಟಿ ಅಂದರೆ ಏನು, ಈ ಎಲೆಕ್ಟ್ರಿಸಿಟಿ ಹೆಂಗೆ ಫ್ಲೋ ಆಗುತ್ತೆ, ಇದಕ್ಕೆ ಏನೇನೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ನೀವು ಕಲಿಬೇಕು ಅನ್ನೋದನ್ನ ಈ ಚಾಪ್ಟರ್ ಕಲಿತಾ ಹೋಗ್ತೀರಾ. ಇದರಲ್ಲಿ ಬರುವಂಥ ಕಾನ್ಸೆಪ್ಟ್ಗಳು ಯಾವ್ಯಾವುದು ಅಂದರೆ ಫಸ್ಟು ಎಲೆಕ್ಟ್ರಿಸಿಟಿ, ಅದ್ರ ಬಗ್ಗೆ ಡೀಟೇಲ್ಡ್ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಬರುವಂಥ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಓಮ್ಸ್ ಲಾ. ನೀವು ಇದರಲ್ಲಿ ಓಮ್ಸ್ ಲಾ ಬಗ್ಗೆ ಕಲಿತೀರಾ. ಆಮೇಲೆ ಇನ್ನೊಂದು ಯಾವುದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಕೂಡ ಇದೆ, ಅದನ್ನು ಸಾಲ್ವ್ ಕೂಡ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಕಾಂಪೊನೆಂಟ್ಸ್ ಬಗ್ಗೆ ಕಲಿತೀರಾ. ಒಂದು ಸರ್ಕ್ಯೂಟಲ್ಲಿ ಏನೇನು ಕಾಂಪೊನೆಂಟ್ಸ್ ಇರುತ್ತೆ, ಅದು ಹೆಂಗೆ ನಾವು ಕ್ಯಾಲ್ಕುಲೇಟ್ ಮಾಡೋದು, ಅದು ಹೆಂಗೆ ಅರೇಂಜ್ ಮಾಡೋದು ಅನ್ನೋದನ್ನು ಕಲಿತೀರಾ. ಆಮೇಲೆ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕನೆಕ್ಷನ್ ಬಗ್ಗೆ ಕಲಿತೀರಾ. ಇದೆಲ್ಲವೂ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟು ನಿಮ್ಮ ಲೆಸನಲ್ಲಿರೋದು. ನಾನು ಇವತ್ತು ನಿಮಗೆ ಎಲೆಕ್ಟ್ರಿಸಿಟಿ ಬಗ್ಗೆ ಹೇಳ್ತೀನಿ, ಅದರಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಹೇಳ್ತೀನಿ. ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು? ಇಟ್ ಈಸ್ ದ ಫ್ಲೋ ಆಫ್ ಚಾರ್ಜಸ್ ವಿತ್ ದ ಹೆಲ್ಪ್ ಆಫ್ ಕಂಡಕ್ಟರ್. ಅಂದರೆ ಒಂದು ಎಲೆಕ್ಟ್ರಿಸಿಟಿ ಫ್ಲೋ ಆಗಬೇಕು ಅಂದರೆ ಏನು ಬೇಕು? ಕಂಡಕ್ಟರ್ ಬೇಕು. ವಿತೌಟ್ ಅ ಕಂಡಕ್ಟರ್ ಫ್ಲೋ ಆಗಲ್ಲ. ಕಂಡಕ್ಟರ್ ಅಂದರೆ ಏನು? ಎಲೆಕ್ಟ್ರಿಕ್ ಚಾರ್ಜಸ್ನ ಮೂವ್ ಮಾಡಿಸುತ್ತೆ, ಅಂದರೆ ಅದು ಅಬ್ಸರ್ವ್ ಮಾಡಿಕೊಂಡು ಬೇರೆ ಕಡೆ ತಲುಪಿಸೋದನ್ನು ನಾವು ಕಂಡಕ್ಟರ್ ಅಂತ ಹೇಳ್ತೀವಿ. ಆ ಕಂಡಕ್ಟರ್ಗೆ ಎಕ್ಸಾಂಪಲ್ ಏನೇನು ಕೊಡ್ಬೋದು? ಕಾಪರ್ ಇಸ್ ಅ ಕಂಡಕ್ಟರ್. ನಿಮ್ಮ ಎಲೆಕ್ಟ್ರಿಕ್ ವೈರೆಲ್ಲ ಯಾವುದ್ರಲ್ಲಾಗಿದೆ? ಕಾಪರಲ್ಲಾಗಿದೆ. ಕಾಪರ್ ಇಸ್ ಅ ಗುಡ್ ಕಂಡಕ್ಟರ್. ಸೊ ಹಾಗಾಗಿ ಈ ಕಾಪರ್ ಅನ್ನೋದೇನು? ಚಾರ್ಜಸ್ನ ಫ್ಲೋ ಮಾಡಿಸೋದನ್ನು ನಾವು ಕಂಡಕ್ಟರ್ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಲ್ವ? ಅಂದರೆ ಇವಾಗ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು? ಫ್ಲೋ ಆಫ್ ಚಾರ್ಜಸ್ ವಿತ್ ದ ಹೆಲ್ಪ್ ಆಫ್ ಕಂಡಕ್ಟರ್ಸ್. ಸೊ ಇವಾಗ ಸಿಂಬಲ್ ಏನು? ಕರೆಂಟ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಸಿಂಬಲ್ ಏನಪ್ಪ ಅಂದರೆ ಐ. ಕ್ಯಾಪಿಟಲ್ ಐ ಇಸ್ ದ ಆಲ್ಫಾಬೆಟ್ ಟು ರೆಪ್ರೆಸೆಂಟ್ ದ ಕರೆಂಟ್. ಇಲ್ಲಿ ಫಾರ್ಮುಲಾ ಇದೆ, ಐ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಟಿ ಅಂತ ಇದೆ. ತುಂಬಾ ಇಂಪಾರ್ಟೆಂಟ್. ಕ್ಯೂ ಅಂದರೆ ಏನು? ಚಾರ್ಜಸ್. ನಾನು ಏನಂತ ಹೇಳಿದೆ? ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ ಏನು? ನಾವು ಚಾರ್ಜಸ್ ಫ್ಲೋ ಆಗೋದನ್ನ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಅಂದರೆ ಇವಾಗ ಕರೆಂಟ್ನ ನೀವು ಕಂಡುಹಿಡಿಬೇಕಂದ್ರೆ ನಿಮಗೆ ಚಾರ್ಜಸ್ಸು ಗೊತ್ತಾಗಬೇಕು, ಅದಕ್ಕೆ ನ್ಯೂಮರೇಟರಲ್ಲಿ ಚಾರ್ಜಸ್ ಇದೆ. ಟಿ ಅಂದರೆ ಏನು? ಟೈಮ್. ಎಷ್ಟು ಟೈಮ್ ತೊಗೊಳ್ತು ಆ ಚಾರ್ಜ್ ಮೂವ್ ಆಗೋದಕ್ಕೆ, ಅದಕ್ಕೆ ನಾವು ಟೈಮು ತೊಗೊಳ್ತೀವಿ. ಆವಾಗ ಅದೆರಡು ಸಿಕ್ತು ಅಂದರೆ ನಮಗೆ ಕರೆಂಟ್ ಫ್ಲೋ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ದಿಸ್ ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್. ಕ್ಯೂ ಅಂದರೆ ಏನಂದಿದ್ದೆ? ಚಾರ್ಜಸ್. ಟಿ ಅಂದರೆ ಏನಂದಿದ್ದೆ? ಟೈಮ್. ಸೊ ಇದೆರಡು ನಿಮಗೆ ಗೊತ್ತಾದರೆ ಕರೆಂಟ್ ಫ್ಲೋ ಈಸಿ ಕಂಡುಹಿಡಿಯೋದಕ್ಕೆ. ಇದಾದ್ಮೇಲೆ ನೀವು ನೆಕ್ಸ್ಟ್ ಕಲಿಬೇಕಾಗಿರೋದು ಯಾವುದಪ್ಪ ಅಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಏನಿದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್? ಸೊ ಈ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ಏನಪ್ಪ ಅಂದರೆ ದ ಎಬಿಲಿಟಿ ಟು ಪುಷ್ ದ ಚಾರ್ಜಸ್. ಏನು? ದ ಎಬಿಲಿಟಿ ಟು ಪುಷ್ ದ ಚಾರ್ಜಸ್. ಇವಾಗ ಒಂದು ಪುಷ್ ಪುಲ್ ಮಾಡಬೇಕು ಅಂದರೆ ಏನಾಗುತ್ತೆ? ಅಲ್ಲಿ ಏನೋ ಒಂದು ಕೆಲಸ ನಡೀತಿರುತ್ತೆ, ಅಲ್ಲೇನೋ ಒಂದು ನಾವು ಪ್ರೆಷರ್ ಹಾಕಿರ್ತೀವಿ ಅಲ್ವಾ. ಇವಾಗ ಕಂಡಕ್ಟರ್ ಒಂದೇ ಒಂದು ಕೊಟ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ರೆ ಚಾರ್ಜಸ್ ಮೂವ್ ಆಗುತ್ತಾ? ಮೂವ್ ಆಗಲ್ಲ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇರಬೇಕು. ಆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ಏನು? ದ ಎಬಿಲಿಟಿ ಟು ಪುಷ್ ದ ಚಾರ್ಜಸ್ ಫ್ರಮ್ ದ ಇನ್ಫೈನೈಟ್ ಟು ದ ಪಾಯಿಂಟ್ ವೇರ್ ಇಟ್ ನೀಡ್ ಟು ಬಿ ಡೆಲಿವರ್ಡ್. ಅಂದರೆ ಎಲ್ಲಿಂದ ಎಲ್ಲಿವರೆಗೂ ಅದು ಡೆಲಿವರಿ ಆಗಬೇಕು ಅಲ್ಲಿವರೆಗೂ ಪುಷ್ ಆಗ್ತಾ ಹೋಗೋದನ್ನ ನಾವು ಏನಂತ ಹೇಳ್ತೀವಿ? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ನೆಕ್ಸ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್. ಏನು ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ? ಹೆಸರಲ್ಲೇ ಇದೆ ಡಿಫ್ರೆನ್ಸ್. ಡಿಫ್ರೆನ್ಸ್ ಅಂದರೆ ಏನು? ನೀವು ಮ್ಯಾಥಮೆಟಿಕಲ್ ಟರ್ಮಲ್ಲಿ ಡಿಫ್ರೆನ್ಸ್ ಅಂದರೆ ಏನಂತೀರಾ? ಅದೆರಡರ ಮಧ್ಯೆ ಇರುವಂಥ ವೇರಿಯೇಷನ್ಸ್ನ ನಾವು ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಕರೆಕ್ಟಾ? ಅದೇ ಇಲ್ಲೂ ನಡೆಯುತ್ತೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಎಲೆಕ್ಟ್ರಿಸಿಟಿ ಫ್ಲೋ ಆಗ್ತಾ ಇರುತ್ತೆ. ಇಲ್ಲಿ ಎಷ್ಟಿತ್ತು ಇಲ್ಲಿ ಎಷ್ಟಿತ್ತು ಅನ್ನೋದನ್ನ ವ್ಯಾಲ್ಯೂಸ್ನ ತಗೊಂಡು ನಾವು ಅದರದ್ದು ಡಿಫ್ರೆನ್ಸ್ನ ಕಂಡುಹಿಡಿತೀವಲ್ವಾ, ಅದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. The work done to move the charges from one point to another point is known as a electric potential. So next class ಅಲ್ಲಿ next concept ನ ಇನ್ನು ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸಿಂಪಲ್ ಆಗಿರೋದು ಒಂದು ಹೇಳ್ತೀನಿ, ಎಲೆಕ್ಟ್ರಿಕ್ ಸರ್ಕ್ಯೂಟ್. ಏನಿದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ? ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅನ್ನೋದು ಒಂದು ಕ್ಲೋಸ್ಡ್ ಲೂಪ್ ಅದು.
ಅರ್ಥ ಆಗ್ತಾ ಇದೆಯಲ್ವಾ? ಅದ್ರ ಮಧ್ಯ ಕಾಂಪೊನೆಂಟ್ಸ್ ಇರುತ್ತೆ, ಅದು ಹೆಂಗೆ ಚಾರ್ಜಸ್ ಫ್ಲೋ ಆಗುತ್ತೆ ಅನ್ನೋದನ್ನೆಲ್ಲ ಈಸಿಯಾಗಿ ನಾವು ಕಲಿತಾ ಹೋಗ್ತೀವಿ. ಫಸ್ಟು ನಿಮಗೆ ಕಾಂಪೊನೆಂಟ್ಸ್ ಬಗ್ಗೆ ನಾನು ತಿಳಿಸ್ತೀನಿ. ಅದಾದಮೇಲೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಬಗ್ಗೆ, ಅದ್ರದ್ದು ಚಾರ್ಜಸ್ ಹೆಂಗೆ, ಅದೇ ಥರ ಪ್ರಾಬ್ಲಮ್ಸು, ಈ ಲೆಸನಲ್ಲಿ ಬರೋವಂಥ ಪ್ರಾಬ್ಲಮ್ಸು ಎಲ್ಲನೂ ನಾನು ನಿಮಗೆ ವಿಡಿಯೋ ಮುಖಾಂತರ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಈಸಿ ಆಗೋ ಥರ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಂದು ನಿಮ್ಗೆ ಈಸಿ ಆಗಲಿ ಅಂತ ಈಸಿ ಟರ್ಮ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಎಕ್ಸಾಮಲ್ಲಿ ಬರೀರಿ, ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಿ. ಥ್ಯಾಂಕ್ ಯು.